ನಮಸ್ಕಾರ. ಅಪರಿಚಿತ ನಂಬರ್ನಿಂದ ಬಂದ ಒಂದೇ ಒಂದು ಮೆಸೇಜ್, ಒಂದು ಕೊಲೆಯ ಬಗ್ಗೆ ಎಚ್ಚರಿಕೆ ಮತ್ತು ಸತ್ಯವನ್ನೇ ಹೂತುಹಾಕುವ 3 ತಿರುವುಗಳು. ಬನ್ನಿ, ಇವತ್ತು ನಾವು ಈ ಜಟಿಲವಾದ ಕ್ರೈಮ್ ಥ್ರಿಲ್ಲರ್ನ ಒಂದೊಂದೇ ಪದರವನ್ನ ಬಿಡಿಸಿ ನೋಡೋಣ. ಇಲ್ಲಿ ಬೇಟೆಯಾಡಲು ಹೋದವನೇ ಬೇಟೆಯಾಗುತ್ತಾನೆ. ಎಲ್ಲ ಶುರುವಾಗಿದ್ದು ಮಧ್ಯರಾತ್ರಿ 1:12 ಬಂದ ಈ ಒಂದೇ ಒಂದು ವಾಟ್ಸ್ಆಪ್ ಮೆಸೇಜ್ನಿಂದ. ಎಸಿಪಿ ಅರ್ಜುನ್ ದೇವ್ ಅವರ ಫೋನ್ಗೆ ಬಂದ ಈ ಸಂದೇಶ ಅವರ ಮುಂದೊಂದು ನಿಗೂಢ ಸವಾಲ್ನೇ ಇಟ್ಟಿತ್ತು. ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ಇದನ್ನ ನಿರ್ಲಕ್ಷಿಸಬಹುದಿತ್ತು ಅಲ್ವಾ? ಆದರೆ ಅವರೊಳಗಿನ ಪೊಲೀಸ್ ಆ ಕತ್ತಲ ರಾತ್ರಿಯಲ್ಲಿ ಸುಮ್ಮನೆ ಕೂರಕ್ಕೆ ಬಿಡಲಿಲ್ಲ. ಆ ಮೆಸೇಜ್ನ ಜಾಡು ಹಿಡಿದು ಹೊರಟಾಗ ತನಿಖೆ ನೇರವಾಗಿ ಲೇಕ್ ಹೌಸ್ ಕಡೆಗೆ ಹೋಯ್ತು. ಹಾಗಾದ್ರೆ ಅದು ನಿಜವಾಗ್ಲೂ ಅಪರಾಧ ನಡಿಬೇಕಿದ್ದ ಜಾಗನ ಅಥವಾ ಅರ್ಜುನ್ ಅವರಿಗಾಗಿಯೇ ಯಾರೋ ಹೆಣೆದಿದ್ದ ಬಲೆನ? ಅರ್ಜುನ್ ಅಲ್ಲಿಗೆ ತಲುಪಿದಾಗ ಆ ಇಡೀ ಜಾಗ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು. ಎಲ್ಲಾದ್ರೂ ಒಂಚೂರು ಬೆಳಕಿದೆ ಅಂದ್ರೆ ಅದು ಪಕ್ಕದಲ್ಲೇ ಇದ್ದ ಸರೋವರದ ನೀರಿನ ಮೇಲೆ ಬೀಳ್ತಿದ್ದ ಚಂದ್ರನ ಬೆಳಕು ಮಾತ್ರ. ಆ ವಾತಾವರಣವೇ ಒಂಥರ ಮೈ ಜುಮ್ಮನಿಸೋ ಥರ ಇತ್ತು. ಅರ್ಜುನ್ ತಮ್ಮ ಟಾರ್ಚ್ ಆನ್ ಮಾಡಿದಾಗ ಕಿಟಕಿಯ ಹತ್ರ ಒಬ್ಬ ಮಹಿಳೆ ನಿಂತಿರೋದು ಕಾಣಿಸ್ತು. ಆಕೆಯ ಹೆಸರು ಸಮೀರಾ. ತನ್ಗೂ ಇದೇ ರೀತಿ ಮೆಸೇಜ್ ಬಂದಿದೆ ಅಂತ ಹೇಳ್ದ ಆಕೆ ತನ್ನ ಗಂಡ ದೀಪಕ್ನನ್ನು ಹೇಗಾದ್ರೂ ಮಾಡಿ ಉಳಿಸಿ ಅಂತ ಬೇಡ್ಕೊಂಡ್ಲು. ಅಷ್ಟಲ್ಲೇ ಡಮ್ ಅಂತ ಒಳಗಿಂದ ಗಾಜು ಒಡೆಯೋ ಶಬ್ದ. ಪರಿಸ್ಥಿತಿ ಕೈಮೀರಿ ಹೋಗ್ತಿತ್ತು. ಅವರು ಓಡಿ ಒಳಗ್ ಹೋದಾಗ ದೀಪಕ್ ನೆಲದ ಮೇಲೆ ಬಿದ್ದಿದ್ದ. ಮೈಮೇಲೆ ಸಣ್ಣಪುಟ್ಟ ಗಾಯಗಳಾಗಿದ್ವು, ಆದರೆ ಪ್ರಾಣಕ್ಕೇನೂ ಅಪಾಯ ಇರಲಿಲ್ಲ. ತನ್ನ ಮೇಲೆ 2 ಮಾಸ್ಕ್ ಹಾಕ್ದವರು ದಾಳಿ ಮಾಡಿ ಓಡಿ ಹೋದ್ರು ಅಂತ ಅವನು ಹೇಳ್ದ. ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಫೇಲ್ ಆದ ಮರ್ಡರ್ ಅಟೆಂಪ್ಟ್ ತರಾನೇ ಕಾಣ್ತಿತ್ತು. ಇಡೀ ಮನೆಯನ್ನ ಚೆಕ್ ಮಾಡಿದಾಗ ಸಿಕ್ಕಿದ್ದು ಒಂದೇ ಒಂದು ಸುಳುವು. ಮೇಲ್ಮಡಿಯ ಕಿಟಿಕೆಯಿಂದ ಇಳಿಬಿಟ್ಟಿದ್ದ ಒಂದು ಹಗ್ಗ. ಹಂತಕರು ಹೊರಗಿಂದಲೇ ಬಂದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದರೆ ಕಥೆ ಅಷ್ಟೇನಾ? ಅರ್ಜುನ್ ಸಿಸಿಟಿವಿ ಫುಟೇಜ್ ನೋಡಿದಾಗ ಒಂದು ಸಣ್ಣ ಡೀಟೇಲ್ ಅವರ ಕಣ್ಣಿಗೆ ಬಿತ್ತು. ಹಂತಕರ ನೆರಳಿನಲ್ಲಿದ್ದ ಟಾರ್ಚ್ ಲೈಟ್ ಮನೆಯ ಒಳಗಿನಿಂದಲೇ ಆಫ್ ಆಗಿತ್ತು. ಇದರರ್ಥ ಏನು? ಮನೆಯೊಳಗೆ ಯಾರೋ ಇದ್ರು, ಒಬ್ಬ ಸಹಚರ. ಸರಿ, ತನಿಖೆ ಒಂದು ಹಂತಕ್ಕೆ ಬರ್ತಿದ್ದ ಹಾಗೇನೆ ಕಥೆಯಲ್ಲಿ ಮೊದಲ ಅನಿರೀಕ್ಷಿತ ತಿರುವು ಬಂತು. ಥ್ರಿಲ್ಲರ್ಗಳಲ್ಲಿ ಇದೊಂದು ಸಾಮಾನ್ಯ ತಂತ್ರ ಅಲ್ವಾ? ತನಿಖೆ ಮಾಡೋರನ್ನೇ ಟಾರ್ಗೆಟ್ ಮಾಡೋದು. ಇಲ್ಲಿವರೆಗೂ ಅಪರಾಧಿಯನ್ನ ಬೇಟೆಯಾಡಲು ಬಂದಿದ್ದ ಎಸಿಪಿ ಅರ್ಜುನ್ ಈಗ ತಾವೇ ಒಂದು ದೊಡ್ಡ ಬಲೆಯೊಳಗೆ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯ್ತು. ಮತ್ತೆ ಅದೇ ನಂಬರ್ನಿಂದ ಇನ್ನೊಂದು ಮೆಸೇಜ್ ಬಂತು. ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಸಿಪಿ, ಈಗ ನಿಜವಾದ ಟಾರ್ಗೆಟ್ ನೀವೇ. ಈ ಮೆಸೇಜ್ ಅರ್ಜುನ್ಗೆ ಒಂದು ನೇರ ಎಚ್ಚರಿಕೆ ಕೊಟ್ಟಿತ್ತು. ಇದು ಬರೀ ಕೊಲೆಯತ್ನ ಅಲ್ಲ, ಇದಕ್ಕಿಂತ ದೊಡ್ಡದೇನೋ ನಡೀತಿದೆ ಅಂತ. ಆ ಮೆಸೇಜ್ ಬಂದಿದ್ದೇ ತಡ ಮನೆ ಬಾಗ್ಲುಗಳೆಲ್ಲ ತಾವಾಗಿಯೇ ಲಾಕ್ ಆದ್ವು. ಆ ಲೇಕ್ ಹೌಸು ಈಗ ಬರೀ ಒಂದು ಮನೆ ಆಗಿರ್ಲಿಲ್ಲ, ಅದು ಅರ್ಜುನ್ ಅವರನ್ನೇ ಬಂದಿಯಾಗಿಸಿದ ಒಂದು ಮೆಕ್ಯಾನಿಕಲ್ ವೆಪನ್ ಆಗಿ ಬದಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ಮೇಲಿಂದ ದೊಡ್ಡ ದೊಡ್ಡ ಸ್ಟೀಲ್ ಪೈಪ್ಗಳು ಬೀಳಕ್ ಶುರುವಾದ್ವು. ಅರ್ಜುನ್ ಒಂದು ಕ್ಷಣ ಕೂಡ ತಡ ಮಾಡದೆ ಪಕ್ಕಕ್ಕೆ ಜಿಗಿದು ತಮ್ಮನ್ನ ತಾವು ರಕ್ಷಿಸ್ಕೊಳ್ತಾರೆ. ಈ ಮನೆಯನ್ನ ಯಾರೋ ಒಳಗಿನಿಂದಲೇ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಈ ಯಾಂತ್ರಿಕ ಬಲೆಯಿಂದ ಹೇಗಾದ್ರೂ ಪಾರಾಗ್ಬೇಕು ಅಂತ ದಾರಿ ಹುಡುಕ್ತಾ ಇದ್ದಾಗ ಕತೆಯ 2ನೇ ಇನ್ನು ಶಾಕಿಂಗ್ ಆದ ತಿರುವು ಬಯಲಾಯಿತು. ಥ್ರಿಲ್ಲರ್ ಕಥೆಗಳಲ್ಲಿ ಇದೊಂದು ಕ್ಲಾಸಿಕ್ ಟೆಕ್ನಿಕ್, ಮಿಸ್ ಡೈರೆಕ್ಷನ್ ಅಂತಾರಲ್ಲ ಹಾಗೆ. ನಾವು ಯಾರನ್ನ ಸಂತ್ರಸ್ತ ಅಂದ್ಕೊಂಡಿದ್ವೋ ಅವರ ಮುಖವಾಡ ಕಳಚೋ ಸಮಯ ಬಂದಿತ್ತು. ಅರ್ಜುನ್ ಆ ಹಗ್ಗವನ್ನೇ ಹಿಂಬಾಲಿಸ್ಕೊಂಡು ಹೋದಾಗ ಒಂದು ಸ್ಟೋರ್ ರೂಮ್ ಪಕ್ಕದಲ್ಲಿ ಒಂದು ರಹಸ್ಯ ಕಂಟ್ರೋಲ್ ಪ್ಯಾನೆಲ್ ಇರೋದು ಕಾಣಿಸಿತು. ಆ ಮನೆಯಲ್ಲಿದ್ದ ಎಲ್ಲಾ ಮೆಕ್ಯಾನಿಕಲ್ ಬಲೆಗಳನ್ನ ಕಂಟ್ರೋಲ್ ಮಾಡ್ತಿದ್ದ ಸೆಂಟರ್ ಅದೇ ಆಗಿತ್ತು. ಅರ್ಜುನ್ ಆ ಬಾಗಿಲನ್ನ ಒದ್ದು ಒಳಗ್ನುಗ್ಗುತ್ತಾರೆ. ಒಳಗೆ ಮಾನಿಟರ್ಗಳು ರಿಮೋಟ್ಗಳ ಮುಂದೆ ಕೂತು ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದದ್ದು ಬೇರೆ ಯಾರೂ ಅಲ್ಲ, ಇಲ್ಲಿವರೆಗೂ ತಾನೊಬ್ಬ ಸಂತ್ರಸ್ತ ಅಂತ ನಾಟಕವಾಡ್ತಿದ್ದ ಅದೇ ವ್ಯಕ್ತಿ. ಹೌದು, ಅದು ದೀಪಕ್, ಸಮೀರಾಳ ಗಂಡ. ಆತನೇ ಈ ಇಡೀ ನಾಟಕದ ಸೃಷ್ಟಿಕರ್ತ. ಅವನು ಸಂತ್ರಸ್ತನಲ್ಲ, ಆತನೇ ಸೂತ್ರಧಾರಿ. ಇಲ್ಲಿ ನಡೆದಿದ್ದೇ ಒಂದು ರೆಡ್ ಹೆರಿಂಗ್ ಪ್ಲಾಟ್, ಅಂದ್ರೆ ಒಂದು ಸುಳ್ಳು ಕಥೆಯನ್ನ ಮುಂದೆ ಇಟ್ಟು ಅದರ ಹಿಂದಿರೋ ನಿಜವಾದ ಉದ್ದೇಶವನ್ನ ಮುಚ್ಚಾಕೋದು. ಹಂತಕರು ದೀಪಕ್ಕನ್ನ ಕೊಲ್ಲೋಕೆ ಬಂದಿದ್ರು ಅನ್ನೋದು ಕೇವಲ ಒಂದು ನಾಟಕ. ಅವನ ನಿಜವಾದ ಪ್ಲಾನ್ ತನ್ನ ಹೆಂಡತಿ ಸಮೀರಾಳನ್ನೇ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಹಾಕ್ಸೋದಾಗಿತ್ತು. ಆಯ್ತು, ಇನ್ನು ಕೇಸ್ ಮುಗಿತು ಅಂದುಕೊಳ್ಳುವಷ್ಟರಲ್ಲಿ ಕತೆ ತನ್ನ ಕೊನೆಯ ಮತ್ತು ಎಲ್ಲರಿಗಿಂತ ಶಾಕಿಂಗ್ ಆದ ಪದರವನ್ನ ತೆರೆದಿಟ್ಟು. ದೀಪಕ್ ಸೂತ್ರಧಾರಿ ಆಗಿದ್ರೂ ಅವನನ್ನೂ ಆಡಿಸ್ತಿದ್ದ ನಿಜವಾದ ಖಡನಾಯಕನೇ ಬೇರೆ ಇದ್ದ. ಅರ್ಜುನ್ ದೀಪಕನನ್ನ ಅರೆಸ್ಟ್ ಮಾಡೋಕೆ ಮುಂದಾದಾಗ ದೀಪಕ್ ಒಂದು ಆಘಾತಕಾರಿ ಸತ್ಯವನ್ನ ಬೈಬಿಟ್ಟ. ಎಸಿಪಿ, ನೀವು ನನ್ನನ್ನ ಹುಡುಕೊಂಡು ಬರ್ತೀರಾ ಅಂತ ನನಗೆ ಗೊತ್ತಿತ್ತು, ಆದ್ರೆ ನಿಮ್ಮನ್ನ ಇಲ್ಲಿಗೆ ಕರೆತಂದ ಆ ಮೆಸೇಜ್ ಕಳಿಸಿದ್ದು ನಾನಲ್ಲ.
ಇದೊಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡಿತು. ದೀಪಕ್ ತನ್ನ ಹೆಂಡತಿಯನ್ನ ಫ್ರೇಮ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಅವನ ಪ್ಲಾನ್ ಹಾಳಾಗೋ ಹಾಗೆ ಎಸಿಪಿ ಅರ್ಜುನ್ರಲ್ಲ ಅಲ್ಲಿಗೆ ಕರೆಸಿದ್ಯಾರು? ಹಾಗಾದ್ರೆ ಆ ಮೂರನೇ ವ್ಯಕ್ತಿ ಯಾರು? ದೀಪಕ್ ಹೀಗೆ ಹೇಳ್ತಿದ್ದ ಹಾಗೆ ಅವನ ಮುಂದಿದ್ದ ಮಾನಿಟರ್ ಆನ್ ಆಯ್ತು. ಅದರಲ್ಲಿ ಮನೆ ಹೊರಗಿನ ದೃಶ್ಯ ಲೈವ್ ಆಗಿ ಕಾಣಿಸ್ತಿತ್ತು. ಮತ್ತು ಅಲ್ಲಿ ನಿಂತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅರ್ಜುನ್ ಅವರ ಜೊತೆಲೇ ಕೆಲಸ ಮಾಡುವ ಇನ್ಸ್ಪೆಕ್ಟರ್ ಕೃಷ್ಣ. ಇಲ್ಲಿವರೆಗೂ ಕತ್ತಲಲ್ಲಿ ಅಡಗಿದ್ದ ಎಲ್ಲ ರಹಸ್ಯಗಳು ಈಗ ಬೆಳಕಿಗೆ ಬಂದಿತ್ತು. ನಿಜವಾದ ಅಪರಾಧಿಯ ಮುಖವಾಡ ಕಳಿಸಿದ ಮೇಲೆ ಕಥೆಯ ಅಂತಿಮ ಮುಖಾಮುಖಿಯ ಸಮಯ ಬಂದಿತ್ತು. ಕೃಷ್ಣ ಒಳಗೆ ಬಂದು ಕಥೆ ಮುಗಿಸು ಅರ್ಜುನ್ ಅಂತ ಆರ್ಡರ್ ಮಾಡ್ದ. ಅರ್ಜುನ್ ನಿಧಾನವಾಗಿ ತಮ್ಮ ಗನ್ ಎತ್ತಿದ್ರು. ಆದ್ರೆ ಅವರ ಗುರಿ ದೀಪಕ್ ಅಥವಾ ಸಮೀರ ಆಗಿರ್ಲಿಲ್ಲ. ಗನ್ ನೇರವಾಗಿ ಕೃಷ್ಣನ ಕಡೆಗೆ ತಿರುಗಿತ್ತು. ಕೃಷ್ಣನ ಅಕ್ರಮ ಭೂ ವ್ಯವಹಾರಗಳ ಬಗ್ಗೆ ಅರ್ಜುನ್ಗೆ ಮೊದಲೇ ಅನುಮಾನವಿತ್ತು. ತನ್ನ ದಾರಿಗೆ ಅಡ್ಡ ಬಂದವರನ್ನ ಮುಗ್ಸೋಕೆ ಅರ್ಜುನನ್ನೇ ಒಂದು ಪೀಸ್ನಂತ ಬಳಸ್ಕೊಳ್ಳೋಕೆ ಕೃಷ್ಣ ಈ ಸಂಚು ರೂಪಿಸಿದ್ದ. ಕೊನೆಗೆ ಕೃಷ್ಣನ ಎಲ್ಲ ಅಕ್ರಮಗಳು ಬಯಲಾಗಿ ಸಮೀರ ನಿರಪರಾಧಿ ಅಂತ ಸಾಬೀತಾಯಿತು. ಮತ್ತು ತನ್ನ ಹೆಂಡತಿಯನ್ನೇ ಸಿಕ್ಕಿಹಾಕಿಸಲು ನೋಡಿದ ದೀಪಕ್ಕೂ ಶಿಕ್ಷೆಯಾಯಿತು. ಲೇಕ್ ಹೌಸ್ನಿಂದ ಹೊರಬಂದ ಅರ್ಜುನ್ ಸರೋವರದ ಹತ್ರ ನಿಂತು ಯೋಚಿಸಿದರು. ಈ ಒಂದು ಘಟನೆ ಅವರಿಗೆ ಒಂದು ಕಠೋರ ಸತ್ಯವನ್ನ ಕಲಿಸಿತ್ತು. ಈ ಜಗತ್ತಿನಲ್ಲಿ ದೊಡ್ಡ ಅಪರಾಧಿಗಳು ಯಾವಾಗಲೂ ಕತ್ತಲಲ್ಲೇ ಅಡ್ಕೊಂಡಿರಲ್ಲ. ಕೆಲವೊಮ್ಮೆ ನಮ್ಮ ಕಣ್ಣು ಮುಂದೆಯೇ ಬೆಳಕಿನಲ್ಲಿ ಓಡಾಡ್ಕೊಂಡಿರುವವರೇ ಎಲ್ಲರಿಗಿಂತ ಹೆಚ್ಚು ಅಪಾಯಕಾರಿಯಾಗಿರ್ತಾರೆ.